ಹಾಯ್ ಫ್ರೆಂಡ್ಸ್, ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ಬ್ರೆಡ್ ಇಲ್ದೇನೆ ಸ್ಯಾಂಡ್ವಿಚ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇದು ಒಂದು ಆರೋಗ್ಯಕರ ರೆಸಿಪಿ ಆಗಿರುತ್ತೆ. ಸೊ ಹೇಗೆ ಮಾಡೋದು ಅಂತ ನೋಡೋಕ್ಕೂ ಮುಂಚೆ ನೀವು ನನ್ನ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹಾಗೆ ಬೆಲ್ ಐಕನ್ನ ಪ್ರೆಸ್ ಮಾಡ್ಕೊಳ್ಳಿ. ಆಗ ಎಲ್ಲ ವಿಡಿಯೋಸ್ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ಮೊದಲು ನೋಟಿಫಿಕೇಶನ್ ಬರುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ ನಾನು 1 ಕಪ್ಪಷ್ಟು ಸಣ್ಣದಾಗಿ ಈರುಳ್ಳಿ ಹೆಚ್ಕೊಂಡಿದ್ದೀನಿ. ಅದಕ್ಕೆ 1.5 ಕಪ್ಪಷ್ಟು ಹೆಸರು ಕಾಳನ್ನ, ಇದು ಒಂದು ಸ್ವಲ್ಪ ಮೊಳಕೆ ಬಂದಿರೋ ಹೆಸರು ಕಾಳನ್ನ ಮ್ಯಾಶ್ ಮಾಡಿಬಿಟ್ಟು ತಗೋತಾ ಇದ್ದೀನಿ. ಜೊತೆಗೆ ಬೇರೆ ಬೇರೆ ತರಕಾರಿಗಳನ್ನು ಕೂಡ ಹಾಕೋಬಹುದು. ಅದಕ್ಕೆ ನಾನೊಂದು ಸ್ವಲ್ಪ ಅರ್ಧ ಕಪ್ಪಷ್ಟು ಕ್ಯಾರೆಟ್, ಜೊತೆಗೆ ಒಂದು ಸ್ವಲ್ಪ ಕ್ಯಾಪ್ಸಿಕಮ್ ಕೂಡ ಹಾಕೊಂಡಿದ್ದೀನಿ. ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಹಸಿಮೆಣಸಿನಕಾಯಿ ಸಣ್ಣದಾಗಿ ಹೆಚ್ಕೊಂಡು ಹಾಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು, ಜೊತೆಗೆ ಒಂದು ಸ್ವಲ್ಪ ಅರಿಶಿನ ಪುಡಿ, ಕೊತ್ತಂಬರಿ ಕಾಳು ಪೌಡರು, ಗರಂ ಮಸಾಲ ಎಲ್ಲ ಹಾಕೋತಾ ಇದ್ದೀನಿ. ಸೊ ಇದೆಲ್ಲ ಮಸಾಲ ಹಾಕೊಂಡಾದ್ಮೇಲೆ 1 ಕಪ್ಪಷ್ಟು ಬೇಸನ್ ಹಾಕೋತಾ ಇದ್ದೀನಿ. ಜೊತೆಗೆ ಒಂದು ಸ್ವಲ್ಪ ಬ್ರೆಡ್ ಕ್ರಮ್ಸ್ ಹಾಕೋತಾ ಇದ್ದೀನಿ. ಬ್ರೆಡ್ ಕ್ರಮ್ಸ್ ಇಲ್ಲದೆ ಇದ್ರೂ ನೀವು ಅದನ್ನು ಸ್ಕಿಪ್ ಮಾಡ್ಬೋದು. ಜೊತೆಗೆ ಒಂದು ಸ್ವಲ್ಪ ನೀರು ಹಾಕೊಂಡ್ಬಿಟ್ಟು ಇದನ್ನು ನಾವು ನೀಟಾಗಿ ಕಲಿಸ್ಕೊಳ್ಳೋಣ. ಸೊ ಇದು ಒಂಥರ ಬ್ಯಾಟರ್ ತುಂಬ ತೆಳುವಾಗಿಯೂ ಇರಬಾರ್ದು, ತುಂಬ ಗಟ್ಟಿಯಾಗೂ ಕೂಡ ಇರಬಾರ್ದು. ನೋಡಿ, ಈ ರೀತಿಯಾಗಿ ಕನ್ಸಿಸ್ಟೆನ್ಸಿ ಇದ್ರೆ ಸಾಕು, ನಿಮಗೆ ಸೂಪರ್ ಆಗಿ ಸ್ಯಾಂಡ್ವಿಚ್ ಬರುತ್ತೆ. ಸೊ ಇದಾದ್ಮೇಲೆ ಸ್ಯಾಂಡ್ವಿಚ್ ಮೇಕರ್, ಇದು ಈಸಿಯಾಗಿ ನೀವು ಆನ್ಲೈನಲ್ಲಿ ಆರ್ಡರ್ ಮಾಡ್ಕೋಬಹುದು. ಇದು ತವಾ ಮೇಲೆ ಮಾಡ್ಬೋದಾಗಿರೋ ಸ್ಯಾಂಡ್ವಿಚ್ ಪ್ಯಾನ್. ಸೊ ಇದಕ್ಕೆ 2 ಕಡೆ ನಾನೊಂದು ಸ್ವಲ್ಪ ನೀಟಾಗಿ ಎಣ್ಣೆ ಹಾಕೋತಾ ಇದ್ದೀನಿ. ಒಂದು ಸ್ವಲ್ಪ ಎಣ್ಣೆ ಹಾಕೊಂಡ್ಬಿಟ್ಟು ಈ ಒಂದು ಬ್ಯಾಟರ್ನ ನಾವು ನೀಟಾಗಿ ಹಾಕೊಳ್ಳೋಣ. ಹಾಕೊಂಡ್ಬಿಟ್ಟು ಮಧ್ಯದಲ್ಲಿ ನಾನೊಂದು ಸ್ವಲ್ಪ ಪನ್ನೀರ್ ಹಾಕೋತಾ ಇದ್ದೀನಿ. ಸೊ ಪನ್ನೀರ್ ಯಾಕೆ ಯೂಸ್ ಮಾಡಿದ್ದೀನಿ ಅಂದರೆ ಇದೊಂಥರ ಹೈ ಪ್ರೋಟೀನ್ ಹೆಲ್ದಿ ರೆಸಿಪಿ ಆಗುತ್ತೆ. ಯಾಕಂತಂದರೆ ಕಾಳು ಕೂಡ ತುಂಬ ಹೈ ಪ್ರೋಟೀನ್, ಜೊತೆಗೆ ಪನ್ನೀರು ಕೂಡ ಹೈ ಇನ್ ಪ್ರೋಟೀನ್. ಅದ್ರ ಜೊತೆಗೆ ಎಲ್ಲ ನಾವು ತರಕಾರಿ ಹಾಕಿರೋದ್ರಿಂದ ತುಂಬ ಹೆಲ್ದಿ ರೆಸಿಪಿ. ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಸ್ಯಾಂಡ್ವಿಚ್ ಅಂತಂದರೆ ಮಕ್ಕಳಿಗೆ ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ. ಸೊ ಅಟ್ಲೀಸ್ಟ್ ನೀವೊಂದು 15 ದಿನಕ್ಕೊಂದ್ಸತಿ ಅಥವಾ ಯಾವುದಾದ್ರೂ ಗೆಸ್ಟ್ ಬಂದಾಗ ಈ ರೀತಿಯಾಗಿ ಸ್ಯಾಂಡ್ವಿಚ್ ಮಾಡಿ ಕೊಡಿ, ಸರ್ವ್ ಮಾಡಿ, ಅವ್ರಿಗೆ ಕೂಡ ತುಂಬ ಇಷ್ಟ ಆಗುತ್ತೆ. ಈ ರೀತಿಯಾಗಿರೋ ಡಿಫ್ರೆಂಟ್ ರೆಸಿಪೀಸ್ಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮದ ಪ್ರೋತ್ಸಾಹ ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದೇ ರೀತಿ ಯಾವುದಾದ್ರೂ ರೆಸಿಪೀಸ್ ಬೇಕು ಅಂತಂದರೆ ಕಮೆಂಟ್ ಮೂಲಕ ತಿಳಿಸಿ ಕೂಡ, ನಾನು ಅದನ್ನು ಟ್ರೈ ಮಾಡಿ ಅಪ್ಲೋಡ್ ಮಾಡ್ತೀನಿ. ನೋಡಿ, ಇವಾಗ ನಾವು ಅದ ಫಿಲ್ಲಿಂಗ್ ಎಲ್ಲ ಹಾಕ್ಬಿಟ್ಟು ನೀಟಾಗಿ ಇದನ್ನು ಒಂದು 5 ನಿಮಿಷ 2 ಕಡೆ ನೀಟಾಗಿ ಬೇಯಿಸ್ಕೊಳ್ಳಿ. ಇದು ಬೆಂದಾದ್ಮೇಲೆ ತಂತಾನಾಗಿನೇ ಸ್ಯಾಂಡ್ವಿಚ್ ಬಿಡುತ್ತೆ. ಸೊ ನೋಡಿ, ನೀವು ಇನ್ಸ್ಟಂಟಾಗಿ ಓಪನ್ ಮಾಡಿದ್ರು ಕೂಡ ಬಿಸಿ ಬಿಸಿಯಾಗಿ ಈ ರೀತಿಯಾಗಿ ಸ್ಪ್ರೌಟ್ ಸ್ಯಾಂಡ್ವಿಚ್ ರೆಡಿ ಆಗುತ್ತೆ. ನಾವು ಪನ್ನೀರ್ ಹಾಕಿರೋದ್ರಿಂದ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಕೂಡ. ಸೊ ಇದನ್ನು ನಾನು ಒಂದು ಸ್ವಲ್ಪ ಮೇಯೋನೀಸಿಂದನೂ ನೀವು ತಿನ್ಬೋದು, ಜೊತೆಗೆ ಟೊಮ್ಯಾಟೊ ಕೆಚಪಿಂದನೂ ಕೂಡ ತಿನ್ಬೋದು. ಯಾವುದ್ರಿಂದನಾದರೂ ಗಾರ್ನಿಶು ಕೂಡ ಮಾಡ್ಕೊಂಡ್ಬಿಟ್ಟು ನೀವು ತಿನ್ಬೋದು. ರೆಸಿಪಿ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಹಾಗೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನೆಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.